ನಮಸ್ಕಾರ. ನಾವು ಕುತೂಹಲಿಗಳು. ಬೆಳಗ್ಗೆ ಎದ್ರೆ ನಮಗೆ ಕುತೂಹಲದಿಂದಲೇ ನಮ್ಮ ಬದುಕು ಪ್ರಾರಂಭ ಆಗೋದು. ಇವತ್ತೆಲ್ಲೂ ಹೋಗ್ತೀವಿ, ಏನ್ ಮಾಡ್ತೀವಿ, ಯಾರು ಸಿಗ್ಬೋದು, ಇದೊಂಥರ ಕುತೂಹಲ. ಆದ್ರೆ ಪಕ್ಕದ ಮನೇಲಿ ಏನಾಯ್ತು, ನಮ್ಮೂರಲ್ಲಿ ಇವತ್ತು ಏನಾಯ್ತು, ಯಾರು ಬಂದ್ರು, ನಮ್ಮೂರಲ್ಲಿ ಏನ್ ನಡೀತಾ ಇದೆ, ಜಾತ್ರೆ ಯಾವಾಗ, ಇನ್ನೊಂದು ಜಿಲ್ಲೆಯಲ್ಲಿ ಏನಾಯ್ತು, ಈ ತರ ಕುತೂಹಲಗಳು ಮನುಷ್ಯನನ್ನ ಬಾಳಿಸ್ತಾ ಒಂದಷ್ಟು ಉತ್ತೇಜನಗಳನ್ನ ಕೊಡ್ತಾ ಬಂದಿದೆ. ಇದು ನಮ್ಮ ಮಟ್ಟಿಗೆ ಎಟ್ಕುವಂತ ಕುತೂಹಲ, ನಾವು ಯೋಚನೆ ಮಾಡ್ಕೊಂಡು ನಮಗೆ ಸಿಗುವಂತ ಒಂದು ಮಟ್ಟದ ಕುತೂಹಲ. ಇನ್ನ ಗಡಿ ನಾಡುಗಳನ್ನ ಮೀರಿ, ದೇಶ ಭಾಷೆಗಳನ್ನ ಮೀರಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನ, ಕುತೂಹಲಗಳನ್ನ ನಮ್ಗೆ ಮುಟ್ಟಿಸ್ತಾರಲ್ಲ, ಅವರು ಪತ್ರಕರ್ತರು. ಬನ್ನಿ, ನಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಇವತ್ತು ಅಂತಹ ಪತ್ರಕರ್ತರಿದ್ದಾರೆ. ಅವರನ್ನ ಈ ನಮ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆ ಹವ್ಯಾಸಿ ಪತ್ರಕರ್ತರು ಹಾಗೂ ಅಂಕಣ ಬರಹಗಾರರಾದ ಡಾಕ್ಟರ್ ಗುರುರಾಜ್ ರವರಿದ್ದಾರೆ. ಸರ್, ನಮ್ ಪ್ರಾಬ್ಲಮ್ಗೆ ತಮಗೆ ಸ್ವಾಗತ. ನಮಸ್ತೆ ಸರ್, ಸ್ವಾಗತ. ಹಿರಿಯ ಪತ್ರಕರ್ತರ ಸಂಘಟನೆಗಳಲ್ಲಿ, ಮಾಧ್ಯಮ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದವರು ಹಾಲ್ನೂರ್ ರವೀಶ್ ರವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಸ್ವಾಗತ. ನಮಸ್ತೆ. ಮತ್ತೋರ್ವ ಅನುಭವಿ ಹಿರಿಯ ಪತ್ರಕರ್ತರಾದಂತಹ ಪ್ರಕಾಶ್ ಚಂದ್ರ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ತಮಗೆ ಸ್ವಾಗತ. ಮನುಷ್ಯ ಪ್ರತಿಯೊಬ್ಬ ಅವನವನ ಆಸಕ್ತಿಗೆ ತಕ್ಕಂತೆ, ಅವನವನ ಅನುಭವದ ಮೇಲೆ ವೃತ್ತಿಗಳನ್ನ ಕಟ್ಕೊಂಡು ಬಂದಿದ್ದಾನೆ. ಎಲ್ಲದರಲ್ಲೂ ಪ್ರಾಬ್ಲಮ್ ಇದ್ದಿದ್ದೆ. ಮನುಷ್ಯ ಅಂದ್ಮೇಲೆ ಪ್ರಾಬ್ಲಮ್ ಇಲ್ದಲೇ ಇರುವಂತದ್ದನ್ನ ನಾವು ಸಂಪೂರ್ಣವಾಗಿ ಇದು ಪ್ರಾಬ್ಲಮ್ಮೇ ಇಲ್ಲ ಅಂತ ಇರೋದನ್ನ ನಾವು ಕೇಳಿಲ್ಲ. ನನ್ಗೇನೂ ಪ್ರಾಬ್ಲಮ್ ಇಲ್ದಲೇ ನಾನು ಇದನ್ನ ನಡೆಸಿದ್ದೀನಿ, ಬಂದಿದ್ದೀನಿ ಅಂತ. ಹಂಗಾಗಿ ಈ ನಿಮ್ಮ ಪತ್ರಕರ್ತ ವೃತ್ತಿಯಲ್ಲಿ ಫಸ್ಟ್ ಪತ್ರಕರ್ತ ಅಂದ್ರೆ ಏನು, ಅವನ ಸಮಸ್ಯೆಗಳೇನು, ಅವನು ಹೇಗೆಲ್ಲ ಕೆಲಸ ಮಾಡ್ತಾನೆ ಅನ್ನೋದು ಒಂದು ಪರಿಚಯ ನಮ್ಗೆ ಮಾಡ್ಕೊಡ್ಬೇಕು ಸರ್. ಈಗ ಜಗತ್ತಿನ ನ್ಯೂನತೆಗಳು, ಎರಡರ ತೊಡರುಗಳನ್ನು ಸಂಬಂಧಪಟ್ಟವರಿಗೆ ನಮ್ಮ ಬರವಣಿಗೆ ಮೂಲಕ, ಪತ್ರಿಕೆಗಳ ಮೂಲಕ, ದೂರದರ್ಶನಗಳ ಮೂಲಕ ಒಂದು ಜನರಿಗೆ ಮುಟ್ಟಿಸತಕ್ಕಂತಹ ಮತ್ತು ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂತಹ ಅಧಿಕಾರಿಗಳಿಗಿರ್ಬೋದು, ರಾಜಕಾರಣಿಗಿರ್ಬೋದು, ಅಂಥವರಿಗೆ ಮುಟ್ಟಿಸತಕ್ಕಂತಹ ಕೆಲಸ ಪತ್ರಕರ್ತರಾಗಿರುತ್ತೆ. ಪತ್ರಕರ್ತ ಅಂದಾಕ್ಷಣ ಒಬ್ಬ CM ಸಿಕ್ಕಿದಾಗ, ಒಬ್ಬ ಸಚಿವರು ಸಿಕ್ಕಿದಾಗ ಅನ್ಯೋನ್ಯವಾಗಿ ಮಾತಾಡ್ತೀವಿ, ಎಲ್ಲ ನಡೆಯುತ್ತೆ. ಆದರೆ ಪತ್ರಕರ್ತನಿಗೂ ಸಾಕಷ್ಟು ಸಮಸ್ಯೆಗಳಿವೆ ಅನ್ನೋದಂತೂ ಸತ್ಯ. ಈ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ ನಮ್ಮ ವಿಶ್ವಂ TV-ಯವರು ನಮ್ಮನ್ನು ಕರೆದಿದ್ದಾರೆ. ನಿಜಕ್ಕೂ ನಮ್ಮ ಸಮಸ್ಯೆಗಳನ್ನು ಈ ಒಂದು ಪ್ಯಾನೆಲ್ ಮೂಲಕ ನಾವು ಹಂಚ್ಕೊಳಕ್ಕೆ ಆದಷ್ಟು ಪ್ರಯತ್ನ ಪಡ್ತೇವೆ. ನನ್ನ ಜೊತೆಯಲ್ಲಿ ನನ್ನ ಹಿರಿಯರು ಸಹ ಇದ್ದಾರೆ. ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಗುರುರಾಜ್ ಸರ್, ನೀವು ಅಂಕಣ ಬರಹಗಾರರಾಗಿದ್ದೀರಿ. ಅಂಕಣ ಅಂದ್ರೆ ಏನನ್ನು ಒಳಗೊಂಡಿರ್ಬೇಕು? ಅಂಕಣ ಬರಹಗಾರರು ಹೇಗೆ ಅವರು ಅಂಕಣಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅಥವಾ ಅವರ ಒಂದು ಮಾನ್ಯತೆಗಳೇನು? ಅಂಕಣ ಸಾಹಿತ್ಯ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿದೆ. ಇತ್ತೀಚಿನ ದಿವಸಗಳಲ್ಲಿ ಹಲವಾರು ಪತ್ರಿಕೆಗಳು ತಮ್ಮ ಸಂಪಾದಕೀಯ ಪುಟಗಳಲ್ಲಿ 2 ಪುಟಗಳು ಅಂಕಣಕ್ಕೇನೆ ಮೀಸಲಾಗಿ ಇಟ್ಟಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಯುತ್ತೆ, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಸಾಂಸ್ಕೃತಿಕ ಲೋಕದ ಆಯಾಮಗಳ ಬಗ್ಗೆ, ಹೀಗೆ ಅವರವರ ವೃತ್ತಿ ಪ್ರವೃತ್ತಿಯ ಅನುಸಾರವಾಗಿ ಅಂಕಣಗಳನ್ನ ಬರೀತಾರೆ. ಅದಕ್ಕೊಂದು ಸಾಂಸ್ಕೃತಿಕ ಆಯಾಮವನ್ನು ಕೊಟ್ಟು ಅಂಕಣಗಳಿಂದಲೇ ಹಲವಾರು ಜನ ಪ್ರಸಿದ್ಧರಾಗಿದ್ದಾರೆ. ಹಿಂದೆ HSK ಅಂತ ಹಿರಿಯ ಅಂಕಣಕಾರರು ಅವರ ಅಂಕಣಕ್ಕೇನೆ ಬಹಳ ಜನ ಮುಗಿಬೀಳ್ತಾ ಇದ್ರು. ಇನ್ನು ನಮ್ಮ TSR ಅವರ ಚೂಬಾಣ ಅಂಕಣದಿಂದ ಬಹಳ ಪ್ರಖ್ಯಾತರಾಗಿದ್ದರು. ಅಂತ ರಾಜಕೀಯ ವಿಶ್ಲೇಷಣಾ ಅಂಕಣಗಳು, ಸಾಂಸ್ಕೃತಿಕ ಆಯಾಮಗಳ ಅಂಕಣಗಳು, ಹೀಗೆ ಈ ಅಂಕಣಗಳಿಗೆ ಒಂದು ಪ್ರತ್ಯೇಕವಾದಂಥ ಸ್ಥಾನಮಾನ ನೀಡ್ತಾ ಬರ್ತಾ ಇದೆ. ಅಂಕಣಕಾರರನ್ನು ಅವರ ಫೋಟೋ ಹಾಕಿ ಅವರ ಒಂದು ಮುಖ ಪರಿಚಯ ಮಾಡಿಸಿ ಅವರನ್ನು ಒಂದು ಸೆಲೆಬ್ರಿಟಿ ನೀಡುವಂಥ
ಪತ್ರಿಕೆಗಳು ಕೂಡ ನಮ್ಮ ಕನ್ನಡ ಪತ್ರಿಕೋದ್ಯಮ ದಿವಸಗಳಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವೇಶ್ವರ ಭಟ್ ಅವರು ಸುಮಾರು ಜನ ಅಂಕಣಕಾರರಿಗೆ ಒಂದು ಸ್ಥಾನಮಾನವನ್ನು ಗುರುತಿಸ್ಕೊಟ್ಟಿದ್ದಾರೆ. ಅಂಕಣಕಾರರು ಅಂದರೆ ಅವ್ರು ಬರೀ ಹೆಸರು ಮಾತ್ರ ಕೇಳ್ತಾರೆ. ಇವತ್ತು ಅವರ ಫೋಟೋ ಜೊತೆಗೆ ಅವರ ಅಂಕಣ ಓದುವಂಥ ಹಲವಾರು ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಅಂಥ ಒಂದು ಇದರ ಸಾಲಿನಲ್ಲಿ ನಾನು ಸೇರ್ತಾ ಇದ್ದೇನೆ. ನಾನು ಹಲವಾರು ಪತ್ರಿಕೆಗಳಿಗೆ ಅಂಕಣಗಳನ್ನ ಬರೆದು ರಾಜ್ಯದ ಮೂಲೆ ಮೂಲೆ ಓದುಗರನ್ನು ತಲುಪಿರುವಂಥ ಒಂದು ಖುಷಿ ನನಗೂ ಇದೆ ಸರ್. ಖಂಡಿತ ಸರ್. ಪ್ರಕಾಶ್ ಸರ್, ಪತ್ರಕರ್ತ ಆಗೋದಕ್ಕೆ ಏನೆಲ್ಲ ಶ್ರಮ ಆಗಿರ್ಬೇಕು, ಏನೆಲ್ಲ ಓದಿರ್ಬೇಕು, ಅವನಿಗೇನು ಅನುಭವಗಳಿರ್ಬೇಕು ಅನ್ನೋದ ನೀವು ಈಗಿನ ಮಾನದಂಡಗಳ ಪ್ರಕಾರ ಪತ್ರಿಕೋದ್ಯಮದಲ್ಲಿ ಯಾವ್ದಾದ್ರು ಪದವಿ ಅಥವಾ ಡಿಪ್ಲೊಮಾ ಅಂತಿದೆ. ಆದರೆ ಇವೇನು ಇಲ್ಲದೆ ಇರೋ ಟೈಮಲ್ಲಿ ಯಾವಾಗನೂ ಪದವಿ ಇರಲೇಬೇಕು ಅಂತಿಲ್ಲ. ಅವನಿಗೆ ಬರೆಯುವಂಥ ಶಕ್ತಿ ಇದ್ದೆ, ಗ್ರಾಮರ್ ಏನು ವ್ಯಾಕರಣ ತಪ್ಪಿಲ್ಲದೆ ಬರೆಯುವಂಥ ಶಕ್ತಿ, ಆಮೇಲೆ ಉತ್ಸುಕತೆ, ಯಾವ್ದಾರ ಒಂದು ವಿಷಯದ ಬಗ್ಗೆ ನಾನು ಬರೀತೀನಿ ಅನ್ನೋ ಒಂದು ಉತ್ಸಾಹ ಇದ್ದರೆ ಅಂಥವ್ರನ್ನ ನೇರವಾಗಿ ಪತ್ರಿಕೋದ್ಯಮಕ್ಕೆ ಪರಿಚಯ ಮಾಡಿಸೋರು. ಈಗ ಭಾಳಷ್ಟು ಜನ ಈಗ ದೊಡ್ಡ ದೊಡ್ಡ ಇವರು ತುಂಬ ಪದವಿಗಳು ಪಡೆದವರೇ ಅಲ್ಲ. ಖಾದ್ರಿ ಶಾಮಣ್ಣ ಇರ್ಬೋದು, NS ರಾಮಪ್ರಸಾದ್ ಇರ್ಬೋದು, TVG ಇರ್ಬೋದು. DVG ಸ್ವತಃ ನಮ್ಮ ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಅಂತೀವಿ. ಅವರು ಕೂಡ ಈ ಪತ್ರಿಕೋದ್ಯಮದ ಅಧಿಕೃತ ಪದವಿ ಪಡೆದವರಲ್ಲ. ಆದರೆ ಅವರು ಬರೆದಿರುವಂಥ ಯುವ ಪತ್ರಕರ್ತರು ಅವ್ರು ಬರೆದಿರುವಂಥ ಪುಸ್ತಕಗಳು ಎಲ್ಲ ಯುವ ಪತ್ರಕರ್ತರು ಒಂದು ಮಾರ್ಗದರ್ಶಿಯಾಗಿದೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಅಂದರೆ ಈಗೇನಂದರೆ ಉತ್ಸುಕತೆ, ನೀನು ಬರಿತೀನಿ ಅನ್ನೋ ಉತ್ಸಾಹ, ಆಮೇಲೆ ಪ್ರಾಮಾಣಿಕತೆ, ಆಮೇಲೆ ಏನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಹಂಬಲ, ಇವೆಲ್ಲ ಇದ್ದಾಗ ಏನಾದ್ರು ಪತ್ರಿಕೋದ್ಯಮ ಬರ್ತಾಯಿತ್ತು. ಆ ನಂತರ ಆಗ ಆರಂಭದಲ್ಲಿ ನೀವು ಏನು ಅನ್ನದ ಭಾಷೆ ಅಂತ ಅನ್ನದ ವೃತ್ತಿ ಅಂತ ಏನೂ ಇರಲಿಲ್ಲ. ಆದರೆ ನಿಧಾನವಾಗಿ ಬರ್ತಾ ಬರ್ತಾ ಅದು ಇತರ ಉದ್ಯೋಗಗಳ ಥರ ಅದು ಒಂದು ಉದ್ಯಮ ಆಯಿತು. ಆಮೇಲೆ ಇದು ಉದ್ಯೋಗದ ಆಯಿತು. ಆಗ ಸಂಬಳ, ಸಾರಿಗೆ, ವೇತನ ಇವೆಲ್ಲ ಇದಾಗಿದೆ. ಅದು ಆಮೇಲೆ ಆನಂತರ ಬರ್ತಾ ಬರ್ತಾ ಅದಕ್ಕೊಂದು ಮಾನದಂಡ ಫಿಕ್ಸ್ ಮಾಡಿದ್ರು. ವಿದ್ಯಾರ್ಹತೆ ಇರಬೇಕು, ಹೀಗಿರಬೇಕು, ಹಾಗಿರಬೇಕು. ಹಾಗಾಗಿ ಅದೇನಾಯಿತು, ನಿಧಾನವಾಗಿ ಈ ಥರ ಬೆಳೀತಿದೆ. ಈಗ ನಾನು ಕೂಡ ಬರಬೇಕಾದ್ರೆ ಪತ್ರಕರ್ತ ಆಗಬೇಕು ಅನ್ನೋ ಒಂದು ಇರಲಿಲ್ಲ. ಹೀಗೆ ಯಾರೋ ಈ ಥರ, ಯಾಕೆ ನೀನು ಕನ್ನಡ ಚೆನ್ನಾಗಿ ಬರೀತಿ, ಯಾಕೆ ಪತ್ರಿಕೋದ್ಯಮಕ್ಕೆ ಹೋಗಬಾರ್ದು, ಸರಿ ನಮ್ಮ ಸಂಪಾದಕರೊಬ್ಬರು ಬಾ ಅಂತ ಹೇಳಿದ್ರು. ಆಗ ನಾನು ಒಂದು 5 ವರ್ಷಗಳ ಕಾಲ ತಿಂಗಳಿಗೆ ಕೇವಲ ಅತ್ಯಲ್ಪ ಸಂಭಾವನೆ ತಗೊಂಡು, ಆಗ ನನಗೆ ಅದರದ ಅರ್ಥ ಆಯಿತು. ಆಗ ನಾನು ಬರ್ತಾ 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 ಅಷ್ಟರೊಳಗೆ ನಾನು ಅದರಲ್ಲೇ ಕೆಲಸ ಮಾಡ್ತಾನೆ ಒಂದು ಪದವಿ ಮಾಡಿಕೊಂಡೆ. ಆಗ ನನ್ನ ಹೊರಗಡೆ ಕೆಲಸಕ್ಕೆ ಪ್ರಯತ್ನ ಮಾಡೋದು ಸಾಕಷ್ಟು ನನಗೆ ಒಳ್ಳೆ ಅವಕಾಶ ಸಿಕ್ತು. ಆರಂಭದಲ್ಲಿ ನಮ್ಮದು ಕಡಿಮೆ, ಆನಂತರ ನಾನು ಬೇರೆ ಬೇರೆ ಈಗ TV ಹೋದೆ, ಆಮೇಲೆ ಬರುತ್ತೆ ಪತ್ರಿಕೆಗೆ ಬಂದೆ. ಸೊ ನನ್ನ ಸ್ಥಾನಮಾನ ಬೆಳೀತಾ 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 ಸಂಬಳ, ಸಾರಿಗೆ, ವೇತನ, ಈಗ ಅದು ಏನಂದ್ರೆ ಈ ಮಟ್ಟಕ್ಕೆ ತಗೊಂಡು ಒಬ್ಬ ಪತ್ರಕರ್ತನಿಗೆ ಸಾಮಾಜಿಕ ಕಳಕಳಿ ಇರ್ಬೇಕಾಗುತ್ತೆ. ಹೌದೌದು. ಆಮೇಲೆ ಸುದ್ದಿ ಸಂಗ್ರಹದ ಗ್ರಹಿಕೆಯ ಒಂದು ಶಕ್ತಿ ಇರ್ಬೇಕಾಗುತ್ತೆ. ಈಗ ಓದ್ತಾ ಪತ್ರಿಕೋದ್ಯಮ MA ಮಾಡ್ತಾರೆ, ಎಲ್ಲ ಮಾಡೋರು ಇದ್ದಾರೆ. ಅವ್ರಿಗೆ ಪತ್ರಿಕೋದ್ಯಮ ಓನ್ಲಿ ಫಾರ್ ಸರ್ಟಿಫಿಕೇಟ್ ತಗೊಂಡಿರೋರು ಇದ್ದಾರೆ, 4 ಅಕ್ಷರ ಬರೀದವ್ರು ಇದ್ದಾರೆ. ಅದರಲ್ಲಿ ನಮಗೆ ಪದವಿಗಳಿದ್ದಷ್ಟೇ ನಾವು ಪತ್ರಿಕೋದ್ಯಮ ಆಗ್ಬಿಡ್ತೀವ ನಾವು ಅಂತ ಆಗಲ್ಲ. ಈಗ ಸ್ವಾತಂತ್ರ್ಯ ಪೂರ್ವದಿಂದಲೂ ಒಂದು ಪತ್ರಿಕೆಗಳಿಗೆ ಮತ್ತೆ ಪತ್ರಕರ್ತನಿಗೆ ಅವನದೇ ಆದಂತಹ ಒಂದು ಜವಾಬ್ದಾರಿಗಳು ಮತ್ತು ಹೊಣೆಗಳು ಇದ್ವು. ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಈಗ ಗಾಂಧೀಜಿಯವರು ಒಬ್ಬರು ಪತ್ರಕರ್ತರು, ಜೊತೆಯಲ್ಲಿ ಎಲ್ಲರೂ ಇದ್ದಾರೆ. ಹಾಗಾಗಿ ಇವಾಗ ಪತ್ರಕರ್ತರು ಈಗ 1 ಲಕ್ಷ ಜನ ಹೋರಾಟ ಮಾಡುವಂತದನ್ನ ಒಬ್ಬ ಪತ್ರಕರ್ತ ಒಂದು ಪತ್ರಿಕೆ ಮೂಲಕ ಹೋರಾಟ ಮಾಡ್ತಾನೆ. ಇವತ್ತಿನ ದಿನ ಸಾಮಾಜಿಕ ಜಾಲತಾಣಗಳು ಇರ್ಬೋದು, ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿದೆ, ಒಂದು ಪತ್ರಿಕೆಯನ್ನ ಮಾಡಬೇಕು ಅಂದ್ರೆ ಕೈ ಬರಹದಲ್ಲಿ ಒಂದು ಪತ್ರಿಕೆ ಮಾಡಬೇಕಿತ್ತು. ಇಡೀ 2 ಪೇಜ್ ಬರ್ತಿತ್ತು ಪತ್ರಿಕೆಗಳು. ಏನಂದ್ರೆ ಅಷ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚಿನ ಕೆಚ್ಚನ್ನ ಮೂಡಿಸ್ಬೇಕು ಅಂದ್ರೆ ಒಬ್ಬ ಪತ್ರಕರ್ತನಾದವನಿಗೆ ಅವನದೇ ಆದಂತಹ ಗ್ರಹಿಕೆ ಮತ್ತು ಅವನ ಶಕ್ತಿ ಏನಿತ್ತು ಅದನ್ನ ಅದ್ರಲ್ಲಿ ತುಂಬುತ್ತಿದ್ದ. ಅದರಲ್ಲಿ ಕೆಚ್ಚದೆಯರ ಒಂದು ಇದನ್ನ ಅವರಿಗೆ ಮೂಡಿಸ್ತಿದ್ದ ಜನಗಳಲ್ಲಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಇಂಥ ನಮ್ಮ ಹೋರಾಟಗಾರರ ಜೊತೆ ಕೈ ಜೋಡಿಸ್ಬೇಕು, ಸ್ವಾತಂತ್ರ್ಯ ಬಂದ್ರೆ ನಮ್ಮ ದೇಶ ಹೇಗಿರುತ್ತೆ ಏನಿರುತ್ತೆ ಅಂತ ಹೇಳಿ ಪತ್ರಕರ್ತ ಅವತ್ತಿನ ದಿನಗಳಲ್ಲಿ ಪತ್ರಿಕೆಗಳು ಮನೆಗೂ ಪತ್ರಿಕೆಗಳು ಹೋಗ್ತಾ ಇರಲಿಲ್ಲ. ಹೋದ್ರೆ ಆಕಸ್ಮಿಕ ಹೋದ್ರೆ ಒಂದು ಹಳ್ಳಿಗೆ ಒಂದು ಪತ್ರಿಕೆ ಹೋಗ್ತಿತ್ತು. ಇಡೀ ಪತ್ರಿಕೆ ಒಂದನ್ನ ಅದರಲ್ಲಿ ಓದಿದಂತವನು ತಿಳಿಸಿ ಹೇಳುತ್ತಿದ್ದ. ಅವಾಗ ವಿದ್ಯಾವಂತರು ಹೆಚ್ಚಿಗೆ ಇರಲಿಲ್ಲ. ಅಂತ ಕಾಲದಿಂದಲೂ ಪತ್ರಕರ್ತರಾದವರು ಇವತ್ತಿಗೂ ನಡ್ಕೊಂಡು ಬರ್ತಾ ಇದ್ದಾರೆ. ಏನು ವಿಷಾದದ ಸಂಗತಿ ಅಂದ್ರೆ
ಪತ್ರಿಕೋದ್ಯಮ ಇವತ್ತು ಪತ್ರಿಕಾ ಉದ್ಯಮವಾಗಿದೆ. ಪತ್ರಕರ್ತರು ಸ್ವತಂತ್ರವಾಗಿ ಬರೀಲಿಕ್ಕಾಗ್ತಾ ಇಲ್ಲ. ಅದೊಂದು ವಿಷಾದನೀಯವಾದ ಸಂಗತಿ. ಏನಂತೆ ಪ್ರಕಾಶಣ್ಣ? ಸರ್ ಅದನ್ನ ನಾವು ಮಾತಾಡೋಣ. ಒಬ್ಬ ಪತ್ರಕರ್ತ ಕೆಲಸ ಮಾಡ್ಬೇಕಾದ್ರೆ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿ ಅವನು ಒಂದು ರಿಪೋರ್ಟ್ ಮಾಡ್ತಾನೆ, ಅವನ ಸವಾಲುಗಳೇನು, ಏನೇನು ಸಮಸ್ಯೆಗಳನ್ನ ಅವನು ಎದುರಿಸ್ಬೇಕಾಗ್ತದೆ. ಯಾವ್ದೋ ಒಂದು ದೊಡ್ಡ ಹೋರಾಟ ನಡೀತಾ ಇರ್ತದೆ, ಎಲ್ಲೋ ಭೂಕಂಪ ಆಗಿರ್ತದೆ, ಅವನಲ್ಲಿ ನಿಂತು ಆ ವಿಚಾರಗಳನ್ನ ಸಂಗ್ರಹಿಸ್ತಾನೆ. ಅವನ ಪರಿಸ್ಥಿತಿ ಏನಿರ್ತದೆ ಅನ್ನೋದು ನಿಮ್ಮ ಅನುಭವ. ಈಗ ಪತ್ರಿಕೆ ಮತ್ತು ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ ಎರಡೂ ಇದೆ. ಅದರಲ್ಲಿ ಪತ್ರಿಕೆಗಳಲ್ಲಿ ಏನಾಗುತ್ತೆ, ನಮ್ಮ ಮುದ್ರಣ ಮಾಧ್ಯಮದಲ್ಲಿ ಈಗ ಎಲ್ಲೋ ಗುಜರಾತಲ್ಲಿ ಭೂಕಂಪ ಆಗಿದ್ದ ಸಂದರ್ಭದಲ್ಲಿ ಇಲ್ಲೇ ಕೂತ್ಕೊಂಡು ಏನು ನಡೀತು ಅಂತ ಹೇಳಿ ಒಂದು ಪೊಲೀಸ್ ಸೋರ್ಸೋ ಅಥವಾ ಆಗಿನ ಒಂದು ಇದ್ದಂತಹ ಟಿವಿಗಳು ಕೆಲವೇ ಇದ್ದು ಆ ಒಂದು ಸೋರ್ಸ್ ಮೇಲೆ ಕೂತ್ಕೊಂಡು ನಾವು ಎಲ್ಲ ಸುದ್ದಿ ಮಾಡಿದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಇವಾಗ ಭೂಕಂಪ ಆಗಿತ್ತು ಗುಜರಾತಲ್ಲಿ. ಅವಾಗ ಎರಡೇ ಚಾನಲ್ ಇದ್ದಿದ್ದು ನಮ್ದು, ಉದಯ ಟಿವಿ ಒಂದಿತ್ತು, ಈ ಟಿವಿ ಒಂದಿತ್ತು. ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿ ಡೆಪ್ಯೂಟ್ ಮಾಡಿದ್ರು ನಮ್ಮನ್ನ. ಅಲ್ಲೇನಾಗುತ್ತೆ ಅಂದಾಗ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಭೂಕಂಪ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿಂದ ಕಳಿಸಿದ್ದಾರೆ ಕ್ಯಾಮರಾಮನ್ನ, ಕಳಿಸ್ತಾರೆ. ಕಳಿಸುವಾಗ ನಿಮ್ಮ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾವು ನಿಮಗೆ ಸಂಸಾರಕ್ಕೆ ನಾವು ನೆರವಾಗ್ತೀವಿ ಅಂತ ಆಗಲಿ, ಇವರಾಗ್ಲಿ, ಸಂಸ್ಥೆಯವರಾಗ್ಲಿ ಅಥವಾ ಸರ್ಕಾರದವರಾಗ್ಲಿ ಮತ್ತೊಂದು ಸಂಘಟನೆಯಲ್ಲಿ ಆಗ್ಲಿ ಯಾರೂ ಸಹ ಪತ್ರಕರ್ತರ ಜೊತೆ ನಿಂತ್ಕೊಳೋದಿಲ್ಲ. ಈಗ ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದ್ಸಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದಂತಹ ದಿನ ಕಂಠೀರವ ಸ್ಟೇಡಿಯಂನಲ್ಲಿ ನನ್ನ ಜೊತೆ ಸಗರ್ನಾಳ್ ಅಂತ ಹೇಳಿ ನಮ್ಮ ನ್ಯೂಸ್ ರೀಡರ್ ಅವರು ನಮ್ಮ ಜೊತೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ನುಗ್ಲಾಯ್ತು, ತಳ್ಳಾಟ ಆಯ್ತು. ನಾವೆಂಗ ತಪ್ಪಿಸ್ಕೊಂಡ್ವಿ, ಇದಾಯ್ತು. ಆತನ್ನ ಆ ಇದರಲ್ಲಿ ಏನ್ ಮಾಡೋದು, ಬಿದ್ದೋದ್ರು ಕೆಳಗಡೆ. ಉದಯ ಟಿವಿಲಿ ಇದ್ರು ಅವರು. ಬಿದ್ದೋದ ಸಂದರ್ಭದಲ್ಲಿ ಅವ್ರಿಗೆ ಬೆನ್ಮೂಳೆ ಮುರಿದೋಯ್ತು. ಬೆನ್ಮೂಳೆ ಮುರಿದೋದಂತ ಸಂದರ್ಭದಲ್ಲಿ ಈ ಕಡೆ ಸಂಸ್ಥೆಯವರು ಪರಿಹಾರ ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಈ ಕಡೆ ಹಿಂಗ ಆಗೋಯ್ತಲ್ಲ ಅಂತ ಹೇಳಿ ಸರ್ಕಾರದೂ ಸಹ ನಾವು ಅಲ್ಲಿ ಕೇಳ್ಕೊಂಡ್ವಿ, ಅವರು ಸಹ ಮುಂದಕ್ಕೆ ಬರಲಿಲ್ಲ. ಅವ್ರ ಗತಿ ಏನಾಗ್ಬೇಕು? ತಗೊಂತಿದ್ದು 15,000 ಸಂಬಳ. 15,000 ಸಂಬಳದಲ್ಲಿ ಇದು ಏನು ಉಳಿಸಿರಕ್ ಸಾಧ್ಯನೇ ಇಲ್ಲ. ಅದು ಬೆಂಗಳೂರಿನ ಒಂದು ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈ ರೀತಿ ಅಂದ್ರೆ ಅದೊಂದೇ ಅಂತ ಹೇಳೋದಿಲ್ಲ. ಈಗ ಒಬ್ಬ ಸ್ನೇಹಿತ ಎಲ್ಲೋ ಬೆಳಗಾಮಲ್ಲಿ ಹೋದ ಸಂದರ್ಭದಲ್ಲಿ ಏನೋ ಆಗಿ ಅಲ್ಲೇ ತೀರ್ಕೊಂಡ. ಹೌದು, ಅಂತ ಸಂದರ್ಭಗಳು ಆಗ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆ, ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರೆ 100 ಜನ ಎಲ್ಲ ಈ ಕೊರೋನಾ ಬಂದಿದ ತಕ್ಷಣ ಏನ್ ಮಾಡ್ತಾರೆ ಜನ, ಬೇರೆ ಕ್ಷೇತ್ರದವ್ರು ಏನ್ ಮಾಡ್ತಾರೆ, ಮನೇಲಿ ಇರ್ತಾರೆ. ಮನೆಯಲ್ಲಿ ಇದ್ದು ಬಿಟ್ರೆ ನಾವ್ ನ್ಯೂಸ್ ಕೊಡೋರು ಯಾರು? ಹೌದು, ಎಲ್ಲಿ ಯಾರು ಸತ್ರು, ಎಲ್ಲಿ ಏನಾಯ್ತು, ಹೆಂಗಾಯ್ತು ಅಂತ ಗೊತ್ತಾಗದೆ. ಈಗ ನಾವ್ ಸತ್ತವ್ರು ಯಾರು ಕೇಳೋರಿಲ್ಲ. ಹೌದು, ನೋಡಿ, ಇದು ಗಮನಿಸ್ಬೇಕಾದ ಅಂಶ. ಎಲ್ಲರೂ ನಾವು ಸಾವಿಗೆದ್ರಿ, ನೋವಿಗೆದ್ರಿ, ಸಂಕಟಗಳಿಗೆದ್ರಿ, ನಾವು ಜೋಪಾನವಾಗಿ ನಾವೊಂದು ಮೂಲೆಯಲ್ಲಿ ಕುಂತಂತ ಕಾಲದಲ್ಲಿ ಬೀದಿಗೆ ಇಳಿದು ಸಾವನ್ನ ಎದುರು ನೋಡ್ತಾ ಬದುಕನ್ನೇ ಬದಿಗೆ ಸರಿಸಿ ಹೋರಾಟ ಮಾಡೋ ಸೈನಿಕರಂತೆ ಇನ್ನೊಬ್ಬ ಸೈನಿಕರಿಗೆ ಕೆಲಸ ಮಾಡ್ತಾ ಇರೋರು ಪತ್ರಕರ್ತರು. ಅವರ ಸಾವು ನೋವಿಗೆ ಯಾರು ಹೊಣೆ? ಇವ್ರು ಹೇಳ್ತಾ ಇರೋದು ಒಂದೆರಡು ಉದಾಹರಣೆಗಳಾದ್ರೆ, ಪ್ರತಿಯೊಂದು ಭೂಕಂಪಗಳಾಗ್ಲಿ, ಪ್ರತಿಯೊಂದು ಹೋರಾಟಗಳಾಗ್ಲಿ, ಒಡೆದಾಟಗಳಾಗ್ಲಿ, ದಂಗೆ ಆಗ್ಲಿ, ದೊಂಬಿ ಆಗ್ಲಿ, ಪ್ರತಿಯೊಬ್ಬ ಪತ್ರಕರ್ತನಿಗೆ ಒಬ್ಬ ಪತ್ರಕರ್ತನಿಗೆ ಪ್ರಾಣ ಹಾನಿ ಆಗಿರ್ತದೆ, ಕೈಕಾಲು ಕುಂಠಿತಗಳಾಗಿರ್ತವೆ, ಮಾನಸಿಕವಾಗಿ ತುಂಬಾ ನೊಂದಿರ್ತಾನೆ. ಅವಕ್ಕೆಲ್ಲ ಯಾರು ಪರಿಹಾರ ಕೊಡುವಂತವ್ರು? ಅವನಿಗೆ ಸಂಬಳ ಕೊಡ್ತಾ ಇರೋಂಥದ್ದ ಕಂಪ್ನಿಗಳಾದ್ರೂ ಅವನ ಬಗ್ಗೆ ಎಷ್ಟು ಕಾಳಜಿಗಳನ್ನು ವಹಿಸ್ತಾ ಇದೆ, ಅವನಿಗೆ ಎಷ್ಟು ಭದ್ರತೆಗಳನ್ನ ಕೊಡ್ತಾ ಇದೆ? ಇದು ನಮ್ಮ ದೊಡ್ಡ ಸಮಸ್ಯೆ, ಇದು ನಮ್ಮ ಪ್ರಾಬ್ಲಮ್. ಇರ್ಲಿ, ಈ ಕೊರೋನಾ ಸಂದರ್ಭದಲ್ಲಿ ಒಂದೆರಡು ಹೇಳಲೇಬೇಕಾಗತ್ತೆ. ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ 100 ಜನ ಪತ್ರಕರ್ತರು ತೀರೋಗ್ತಾರೆ. ತೀರೋದ ಸಂದರ್ಭದಲ್ಲಿ ಅವರನ್ನೇ ನಂಬ್ಕೊಂಡಿದ್ದಂತಹ ಕುಟುಂಬಗಳು ಬೀದಿ ಪಾಲಾಗ್ತವೆ. ಆ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಈಗಿನ ಹಾಲಿ ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರವರ ನೇತೃತ್ವದ ಒಂದು ತಂಡ ನಮ್ಮ ಪತ್ರಕರ್ತರ ನೆರವಿಗೆ ನಿಂತ್ಕೊಳ್ಳುತ್ತೆ. ಆಗ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಇರ್ತಾರೆ. ಯಡಿಯೂರಪ್ಪನವರು ಸಹ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಸತ್ತಂತಹ ಒಬ್ಬ ಪತ್ರಕರ್ತನ ಕುಟುಂಬಕ್ಕೆ ಪರಿಹಾರವಾಗಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿನ ಕೊಡ್ತಾರೆ. ಅದು ಒಂದು ಸಂಘಟನೆ ಹೋರಾಟ ಆಗುತ್ತೆ. ನಾವು ಪತ್ರಕರ್ತರಾದವರು ಸಂಘಟನೆಗಳನ್ನ ಬಲಗೊಳಿಸಬೇಕಾಗಿದೆ.
ನಮ್ಮಲ್ಲಿ 10 ಸಂಘಟನೆ ಮಾಡಿಕೊಂಡು ನಾವು ನಿಶ್ಶಕ್ತರಾದ್ರೆ ಯಾರು ನಮ್ಮ ನೆರವಿಗೆ ಬರೋದಿಲ್ಲ. ಖಂಡಿತ ಖಂಡಿತ. ಇದು ಎಲ್ಲ ಪತ್ರಕರ್ತರು ಅವರವರ ಒಂದು ಏನು ಎಲ್ಲಿ ಬಲ ಇರ್ತದೋ, ಒಗ್ಗಟ್ಟಿರ್ತದೋ ಅಲ್ಲಿ ಬಲ ಪ್ರದರ್ಶನ ಆಗಿರ್ತದೆ, ಅಲ್ಲಿ ಆಕರ್ಷಣೆ ಆಗ್ತದೆ. ಸರ್, ವರದಿಗಾರರಿಗೂ ಅಂಕಣ ಬರಹಗಾರರಿಗೂ ಏನ್ ವ್ಯತ್ಯಾಸ? ಅಥವಾ ಈ ವರದಿ ಮಾಡಕ್ ಹೋದಂತಹ ಪತ್ರಕರ್ತರಿಗಾದಂತಹ ನೋವು ಸಂಕಟಗಳು ಅಂಕಣಗಾರರು ಅನುಭವಿಸ್ಬೇಕಾಗತ್ತಾ? ಅಥವಾ ಅವರು ಒಂದ್ ಕಡೆ ಎಲ್ಲೋ ವಿಚಾರಗಳನ್ನ ಸಂಗ್ರಹಿಸಿ ಕುಂತು ಮಾಡುವಂತ ಕೆಲಸನ ಅದು? ಖಂಡಿತ. ವರದಿಗಾರರು ಪ್ರತಿನಿತ್ಯ ಸುದ್ದಿ ಮನೆಯಲ್ಲಿ ವರದಿಗಾರಿಕೆ ತೊಡಗಿಸ್ಕೊಂಡು ಬಂದು ಇಲ್ಲಿ ಪೇಜ್ ಮಾಡಿ ಎಲ್ಲ ಮಾಡ್ತಾರೆ. ಅಂಕಣಕಾರರು ನಿರ್ದಿಷ್ಟವಾದಂತಹ ವಸ್ತು ವಿಚಾರಗಳನ್ನ ತಗೊಂಡು ಪತ್ರಿಕೆಗೊಂದು ಸಾಂಸ್ಕೃತಿಕ ಆಯಾಮವನ್ನು ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತಾರೆ. ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಕನ್ನಡದ ಯಾವುದೇ ಓದುಗಾರರಿಗೆ ಒಂದು ಪತ್ರಿಕೆ ಏನು ತಿಳಿಸ್ಕೊಡುತ್ತೆ ಅಂದರೆ ಭಾಷಾ ವೈವಿಧ್ಯತೆಯನ್ನು ತಿಳಿಸ್ಕೊಡುತ್ತೆ. ಆ ಭಾಷೆಯ ಪ್ರಾಮುಖ್ಯತೆಯನ್ನು ಹೇಗೆ ಬರೀಬೇಕು, ಹೇಗೆ ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ಬರೀಬೇಕು, ತಪ್ಪಿಲ್ಲದೆ ವಾಕ್ಯ ರಚನೆ, ಇದೆಲ್ಲ ತಿಳಿಸ್ಕೊಡೋದಕ್ಕೆ ನಾವೆಲ್ಲ ಸಣ್ಣವರಿದ್ದಾಗ ಶಾಲಾ ಕಾಲೇಜುಗಳಲ್ಲಿ ನಾವು ಪತ್ರಿಕೆ ಓದೇ ನನಗೂ ಒಂದು ಹುಮ್ಮಸ್ ಬಂದಿದ್ದು, ಬರೆಯಲಿಕ್ಕೆ ತೊಡಗಿಸ್ಕೊಂಡಿದ್ದು. ಅಂಥ ಸಂದರ್ಭದಲ್ಲಿ ಹಲವಾರು ಜನ ಪತ್ರಕರ್ತರು, ಲೇಖಕರು ಇವರೆಲ್ಲ ಬರವಣಿಗೆಗಳನ್ನ ನಾವು ಓದಿ ನಾನು ಹಾಗೆ ಬರೀಬೇಕು, ಈ ವೃತ್ತಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಈ ವೃತ್ತಿಗೆ ಪರೋಕ್ಷವಾಗಿ ನನ್ನ ಕೊಡುಗೆಯನ್ನು ನೀಡ್ತಾ ಬಂದಿದ್ದೇನೆ. ಯಾವುದೇ ಒಂದು ಹಬ್ಬ ಹರಿದಿನಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಆಚರಣೆಗಳಾಗಿರ್ಬೋದು, ಆ ಸಂದರ್ಭಗಳಲ್ಲಿ ಹೊರಬರುವಂತಹ ಪುರವಣಿಗಳು ಇದೆಲ್ಲ ಭಾಳಷ್ಟು ಕೊಡುಗೆ ನೀಡುತ್ತೆ. ಪ್ರತಿ ವರ್ಷ ನಮ್ಮ ಪತ್ರಿಕೆಗಳು ದೀಪಾವಳಿ ವಿಶೇಷಾಂಕ, ಯುಗಾದಿ ವಿಶೇಷಾಂಕ ಅಂದ್ರೆ ಇದೆಲ್ಲ ಮಾಡಿ ಹಲವಾರು ಕಥೆಗಾರರನ್ನ, ಬರಹಗಾರರನ್ನ ಈ ನಾಡಿಗೆ ಸಂಸ್ಕೃತ ಅಂದ್ರೆ ಯಾರಿಗೆ ವಿಚಾರದ ಆಳ ಇದೆ, ವಿಚಾರದ ಅಧ್ಯಯನ ಇದೆ, ವಿಚಾರದ ಬಗ್ಗೆ ಹೆಚ್ಚು ಅನುಭವಗಳಿದೆ, ಅವ್ರು ಯಾರು ಬೇಕಾದ್ರೂ ಅಂಕಣಗಳನ್ನ ಬರಿಬಹುದು. ಖಂಡಿತ ಬರಿಬಹುದು. ಅದಕ್ಕೆ ಬರವಣಿಗೆಯಲ್ಲಿ ಅವರಿಗೆ ಒಂದು ಸ್ಪಷ್ಟತೆ ಇರಬೇಕು, ಆಸಕ್ತಿ ಇರಬೇಕು, ಸ್ಪಷ್ಟತೆ ಇರಬೇಕು. ತಾವು ತಿಳಿಸುವಂತ ವಿಚಾರಗಳನ್ನ ಯಾವ ರೀತಿಯಲ್ಲಿ ಓದುಗರಿಗೆ ತಿಳಿಸ್ಬೇಕು ಅಂತ ಅವ್ರಿಗೆ ಬರೆಯುವಂತಹ ಪ್ರೌಢಿಮೆ ಇದ್ದು, ಸಾಹಿತ್ಯದ ಬಗ್ಗೆ ಒಲವಿದ್ದು, ವಿಚಾರಗಳ ಬಗ್ಗೆ ಆಳವಾಗಿದ್ರೆ ಯಾರು ಬೇಕಾದ್ರೂ ಅಂಕಣ ಬರಿಬಹುದು. ನಿಮಗೆ ಪ್ರತಿ ಪತ್ರಿಕೆಗಳಲ್ಲೂ ಅವಕಾಶಗಳಿದೆ. ದಯವಿಟ್ಟು ನೀವು ಸುಮ್ಮನೆ ಎಲ್ಲೋ ಕುಂತು ಖಾಲಿ ಮಾತಾಡೋದ್ರ ಬದಲು ಫೇಸ್ಬುಕ್ ಅಲ್ಲಿ ಕೆಲವೊಬ್ರು ತುಂಬಾ ಅದ್ಭುತವಾಗಿ ಬರೀತಾ ಇರ್ತೀರಿ, ಪತ್ರಿಕೆಗಳಲ್ಲಿ ಕೊಡಿ. ಪತ್ರಿಕೆಗಳು ಕೊಟ್ರೆ ಸುಮಾರು ಜನಕ್ಕೆ ನೀವು ಅನ್ಕೊಂಡಿರ್ತೀರಿ ಪತ್ರಿಕೆ ಓದ್ತಾ ಇಲ್ಲ ಜನ, ಎಲ್ಲ ಮೊಬೈಲ್ಸ್ ಬಂದಿದೆ, ಎಲೆಕ್ಟ್ರಿಕಲ್ ಮೀಡಿಯಾ ನೋಡ್ತೀರ. ತಪ್ಪು. ಇವತ್ತು ಪ್ರತಿಯೊಬ್ಬ ಬುದ್ಧಿಜೀವಿನೂ, ಪ್ರತಿಯೊಬ್ಬ ವಿದ್ಯಾವಂತನು, ವಿಚಾರವಂತನು ಪ್ರತಿದಿನ ಮುಂಜಾನೆ ಪತ್ರಿಕೆಯನ್ನು ನೋಡ್ತಾನೆ. ನೀವು ಅಲ್ಲಿ ಬೆಳೀರಿ. ನೋಡಿ, ನೀವು ಅಂಕಣಗಳನ್ನ ಬರೀತಾರೆ, ಇವತ್ತು ನೀವು ಹೀರೋಗಳಾಗ್ತೀರಿ. ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ. ಪ್ರಕಾಶ್ ಸರ್, ಸಾಹಿತ್ಯದ ಅನುಭವ ಪತ್ರಕರ್ತರಿಗೆ ಹೇಗೆಲ್ಲ ಇರುತ್ತೆ, ಮತ್ತೆ ಅವ್ರಿಗೇನಾದ್ರೂ ಸಾಹಿತ್ಯದ ಸಮಸ್ಯೆಗಳಾದ್ರೆ ಪತ್ರಿಕೆಯಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗ್ತದೆ ಅಂತ? ಯಾವುದೇ ಒಬ್ಬ ಪತ್ರಕರ್ತ ಅಂದ್ರೆ ವರದಿಗಾರ ಇರ್ಬೋದು ಅಥವಾ ಉಪಸಂಪಾದಕ, ಡೆಸ್ಕ್ ಅಲ್ಲಿ ಇರ್ಬೋದು, ಅವರು ಏನಾದ್ರೂ ಸುದ್ದಿ ಬರಿಬೇಕಾದ್ರೆ ಸಾಹಿತ್ಯದ ಅವ್ರಿಗೆ ಹರಿವು ಆಳ ಇರಲೇಬೇಕು. ಭಾಷಾ ಪ್ರೌಢಿಮೆ, ವ್ಯಾಕರಣ ಶುದ್ಧತೆ ಇರಲೇಬೇಕು. ಅವೆರಡೂ ಇದ್ದಾಗ ಪತ್ರಿಕೆ ಪುಟ ಚೆನ್ನಾಗಿ ಬರುತ್ತೆ. ಈಗ ನಾವೇನೋ ಬರಿತೀವಿ, ಅದೇನೇ ತಪ್ಪಾಗಿರ್ತೀವಿ. ಈಗ ಒಂದ್ಸರಿ ಹೀಗೆ ಬಂದಿತ್ತು, ಸಂಸತ್ತಿನಲ್ಲಿ ಸದಸ್ಯರ ಮೇಲೆ ಒಬ್ರು ಯಾರು ಹೌ ಹಾರಿದ್ರು ಅಂತ ಬರೆದ್ರು. ಅದೆಲ್ಲ ಓಕೆ ಅಂತ ಮಾಡಿತ್ತು. ನಾನು ಆಮೇಲೆ ಹೌ ಹರಿದ್ರು ಹೇಗೆ ಅರ್ಥ ತಪ್ಪದು, ಏನ್ ಪದ ಅದು, ಹರಿಹಾಯ್ದ್ರು ಅಂತ ಬರೀಬೇಕು. ಅಂದ್ರೆ ಅಲ್ಲೆಲ್ಲೋ ಒಬ್ರು ಒಂದು ಕಡೆ ಅದೇ ಸಣ್ಣ ತಪ್ಪನ್ನ ಇದಾಗುತ್ತೆ. ಆಮೇಲೆ ನಾವೇನೋ ಬರಿತೀರಿ, ಏನೋ ತಪ್ಪಿರುತ್ತೆ ಅಲ್ಲಿ. ಈಗ ಹಾಗಾಗಿ ಆ ತಪ್ಪುಗಳನ್ನ ಹುಡುಕಬೇಕಾದ್ರೆ ನಮಗೆ ಭಾಷೆ ಗೊತ್ತಿರ್ಬೇಕು, ಆ ಪದ ಗೊತ್ತಿರ್ಬೇಕು. ತಪ್ಪಾದ್ರೆ ಏನೇನೆಲ್ಲ ಆಗ್ತದೆ ಅಂತ ಆಗುತ್ತೆ. ಆತರ ಏನಾಗುತ್ತೆ ಹೇಳ್ತಾರಲ್ಲ, ಏನು ಕೆಲವು ಅಶ್ಲೀಲ ಪದಗಳು ಬಂದ್ಬಿಡ್ತಾವೆ. ಕೆಲವೊಮ್ಮೆ ಅಶ್ಲೀಲ ಪದಗಳು ಬಂದಾಗ ಅಲ್ಲಿ ಅದು ಮುದ್ರಣ ಆದಾಗ ಅದರಿಂದ ಆಗುವಂತ ಆಭಾಸಗಳು. ಆಮೇಲೆ ಇನ್ಯಾರದೋ ಹೆಸರು ಇನ್ಯಾರೋ ಹಾಕಿರ್ತಾರೆ, ನಿಂಗಪ್ಪ ಅಂತ ಬೇರೆ ಏನೋ ಆಗಿತ್ತು. ಹಿಂದೆ KR ನಾರಾಯಣನ್ ಬದಲಾಗಿ ಶಂಕರದಾಶ್ರಮ ಬದಲು KR ನಾರಾಯಣನ್ ಫೋಟೋ ಹಾಕಿದ್ರು. ಈ ತರ ಅಂದ್ರೆ ಅಲ್ಲಿ ಎಲ್ಲಿ ಎಷ್ಟು ತಪ್ಪಾಗುತ್ತೆ. ಆಮೇಲೆ ಒಂದು ಏನು ಅಂತಂದ್ರೆ, ಟಿವಿಗೂ ಪೇಪರ್ಗೂ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ನೀವು ಪೇಪರಲ್ಲಿ ಏನೇ ಬರೀರಿ, ಒಂದ್ಸರಿ ಪ್ರಿಂಟ್ ಆದ್ಮೇಲೆ ಅದೊಂದು ದಾಖಲೆ, ಅದು ನೀವು ಅಳಿಸ್ಲಿಕ್ಕಾಗಲ್ಲ. ಟಿವಿಲಿ ಆದ್ರೆ ಈ ಸುದ್ದಿ ಹಾಕಿ ಇಮಿಡಿಯೇಟ್ಲಿ ಸುದ್ದಿನ ಚೇಂಜ್ ಮಾಡಬಹುದು. ಹಾಗಾಗಿ ಸುದ್ದಿ ಬರಹ ಮುದ್ರಣ ಮಾಧ್ಯಮದಲ್ಲಿ ಬಹಳ. ಒಂದ್ ನಿಮಿಷ, ಅಲ್ಲ ನೀವ್ ಹೇಳ್ತಿರ್ ನನ್ ನೆನಪಂತು, ಟಿವಿನಲ್ಲಿ ನಾವೇನೇ ತಪ್ಪು ಮಾಡಿದ್ರು ಚೇಂಜ್ ಮಾಡ್ಬೋದು ಅಂತ. ಸರ್, ಒಂದ್ ಧೋರಣೆ ಇದೆ, ಪತ್ರಕರ್ತರು ವಿಚಾರಗಳನ್ನೇ ಚೇಂಜ್ ಮಾಡ್ತಾರೆ.